ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬಿಸಿ ಬಿಸಿಯಾದ ವಾಂಗಿಬಾತ್ ಚಿತ್ರಾನ್ನ ಮಾಡೋಣ. ಬನ್ನಿ, ರುಚಿಕರವಾದ ಬಿಸಿ ಬಿಸಿಯಾದ ವಾಂಗಿಬಾತ್ ಚಿತ್ರಾನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಇದು ಲಂಚ್ ಬಾಕ್ಸ್ಗೆಲ್ಲ, ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಸೂಪರಾಗಿರ್ತದೆ. ಮೊದಲಿಗೆ ವಾಂಗಿಬಾತ್ ಚಿತ್ರಾನ್ನ ಮಾಡೋದಕ್ಕೆ ಬದನೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಈರುಳ್ಳಿ ಒಂದು, ಬೆಳ್ಳುಳ್ಳಿ ಶುಂಠಿ ಪೇಸ್ಟು 1 ಸ್ಪೂನಷ್ಟು, ಕೊತ್ತಂಬರಿ, ಟೊಮ್ಯಾಟೊ ಸ್ವಲ್ಪ, ಇಷ್ಟನ್ನು ನಾವಿಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ. ಟೊಮ್ಯಾಟೊ ಒಂದು 3 ಟೊಮ್ಯಾಟೊ, ಆಪಲ್ ಟೊಮ್ಯಾಟೊ ಇಲ್ಲ ನಾಟಿ ಟೊಮೊಟೊನ ಕಟ್ ಮಾಡ್ಕೊಳ್ಳಿ. ಈಗ ಒಂದು ಕಡಾಯಿ ಇಟ್ಕೊಂಡು, ಕಡಾಯಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು 1 ಸ್ಪೂನಷ್ಟು, ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಸಹ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಈ ರೀತಿ ನಾವು ನೋಡಿ, ಇವಾಗ ಈ ರೀತಿಯಾಗಿ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ಳಿ. ಈಗ ಕಟ್ ಮಾಡ್ಕೊಂಡಿರೋಂಥ ನಾಟಿ ಟೊಮೊಟೊನ ಸೇರಿಸ್ಕೊಳ್ಳಿ. ಒಂದು 3 ಟೊಮ್ಯಾಟೊನ ಸೇರಿಸ್ಕೊಳ್ಳಿ. ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು, ಸಾಫ್ಟ್ ಆಗಬೇಕು. ನೋಡಿ, ಈ ರೀತಿ ತಿರುಗಿಸ್ಕೊಡಿ ಎಣ್ಣೆಯಲ್ಲೇ. ಇದು ಎಣ್ಣೆಯಲ್ಲೇ, ಬದನೆಕಾಯಿ ಎಲ್ಲ ಎಣ್ಣೆಯಲ್ಲೇ ಬೇಯಬೇಕು. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ಗರಂ ಮಸಾಲ ಪೌಡ್ರು ಎಲ್ಲವನ್ನು ಸೇರಿಸ್ಕೊಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಈ ಬದನೆಕಾಯಿಗೂ ಎಷ್ಟು ಹಿಡಿತದೋ ಅಷ್ಟು ಉಪ್ಪನ್ನ ಟೊಮೊಟೊಗೆ ಸೇರಿಸ್ಕೊಂಬಿಡಿ, ಬೇಗ ಸಾಫ್ಟಾಗಿ ಹೋಗುತ್ತೆ. ನೋಡಿ, ಇವಾಗ ಮನೆಯಲ್ಲೇ ಮಾಡಿರುವಂಥ ಗರಂ ಮಸಾಲ ಪೌಡ್ರ್ ಇರ್ತದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಈ ವಾಂಗಿಬಾತ್ಗೆಲ್ಲ ಗರಂ ಮಸಾಲ ಪೌಡ್ರ್ ಇದ್ದರೆ ಸಖತ್ತಾಗಿರ್ತದೆ ತಿನ್ನೋದಕ್ಕೆ. ಇಲ್ಲಿ ಒಂದು ಕಡೆ ಬಿಸಿ ಬಿಸಿ ಅನ್ನನೂ ರೆಡಿ ಆಗ್ತಾಯಿದೆ. ನೋಡಿ, ಇವಾಗ ಕಟ್ ಮಾಡ್ಕೊಂಡಿರೋಂಥ ಬ್ರಿಂಜಾಲ್ನ ಸೇರಿಸ್ಕೊಳ್ಳೋಣ. ನೋಡಿ, ಈ ರೀತಿ ಈ ಸೈಜಲ್ಲಿ ನಾವು ಕಟ್ ಮಾಡ್ಕೊಂಡಿದ್ವಿ. ನಿಮ್ಗೆ ಯಾವ ಥರ ಬೇಕಾದರೂ ಕಟ್ ಮಾಡ್ಕೊಬೋದು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಈ ಎಣ್ಣೆಯಲ್ಲೇ ಬೇಯಬೇಕು, ನೀರೇನೋ ಸೇರಿಸ್ಕೊಬೇಡ್ರಿ. ನೀರು ಹಾಕ್ಬಿಟ್ರೆ ಗೊಜ್ಜಾಗೋಗುತ್ತೆ, ಅಷ್ಟೊಂದು ಟೇಸ್ಟಿಯಾಗಿರೋದಿಲ್ಲ. ನೀರು ಹಾಕ್ತಿರಾನೆ ಎಣ್ಣೆಯಲ್ಲೇ ಬೇಯಿಸ್ಕೊಬೇಕು. ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ, ಬೇಗ ಸಾಫ್ಟಾಗಿ ಹೋಗುತ್ತೆ. ಈ ಬದನೆಕಾಯೆಲ್ಲ ಬೇಗ ಸಾಫ್ಟ್ ಆಗಬೇಕು. ಹೈ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ತಿರುಗಿಸ್ಕೊಡಿ, ಇಲ್ಲಾಂದರೆ ಒಂದೊಂದು ಬೆಂದಿರ್ತದೆ, ಒಂದೊಂದು ಬೆಂದಿರೋದಿಲ್ಲ. ನೋಡಿ, ಈ ರೀತಿ ತಿರುಗಿಸ್ಕೊಟ್ಮೇಲೆ ಇನ್ನೊಂದು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೋಡಿ, ಗೊತ್ತಾಗ್ತಾ ಇರ್ತದೆ ಬೇಯ್ತಾ ಇದೆ ಇದು. ನೋಡಿ, ಈ ರೀತಿಯಾಗಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಬೇಕು, ಆಗ ಬೇಗ ಸಾಫ್ಟಾಗಿ ಹೋಗುತ್ತೆ. ಇದು ಬೇಗ ಈಸಿಯಾಗಿ ಹೋಗುತ್ತೆ. ಟೊಮೊಟೊ, ಈರುಳ್ಳಿ, ಬದನೆಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಇಷ್ಟೇ ನಾವು ಕಟ್ ಮಾಡ್ಕೊಬೇಕಾಗಿರೋದು, ರೆಡಿ ಮಾಡ್ಕೊಬೇಕಾಗಿರೋದು. ಉಪ್ಪು ಖಾರ ಎಲ್ಲ ಇರ್ತದೆ, ಹಾಕಿದ್ರೆ ಆಗೋಯ್ತು, ರೆಡಿ ಆಗೋಯ್ತು. ಉಪ್ಪು, ಅರಿಶಿನ ಪುಡಿ, ಗರಂ ಮಸಾಲ, ಅಚ್ಕಾರದ ಪುಡಿ ಇಷ್ಟೇ ಬೇಕಾಗಿರೋದು ಇದಕ್ಕೆ. ಇನ್ನೇನು ಜಾಸ್ತಿ ಪದಾರ್ಥ ಏನು ಬೇಕಾಗಿಲ್ಲ. ತಿನ್ನೋದಕ್ಕಂತೂ ಸೂಪರಾಗಿರ್ತದೆ.
ನೋಡಿ ಆಲ್ಮೋಸ್ಟು ಸಾಫ್ಟಾಗಿ ಆಗ್ತಾ ಇದೆ ನೋಡಿ. ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಒಂದು 10ರಿಂದ 15 ನಿಮಿಷದೊಳಗಡೆ ಎಲ್ಲ ರೆಡಿಯಾಗೋಗುತ್ತೆ. ಈ ಬದನೇಕಾಯಿ ಬೇಗ ಬೆಂದುಬಿಟ್ರೆ ಆಗೋಯ್ತು ಅಂತಲೇ. ಬೆಂದಾದಮೇಲೆ ನಾವು ಇಲ್ಲಿ ಉಪ್ಪು ಖಾರದ ಪುಡಿನ ಸೇರಿಸ್ಬೇಕು. ಉಪ್ಪನ್ನ ಮೊದಲೇ ಸೇರಿಸ್ಕೊಂಡಿದ್ದೀವಿ. ಬೇಯೋಕ್ಕೂ ಮುಂಚೆ ಖಾರದ ಪುಡಿ ಹಾಕ್ಕೊಂಬಿಟ್ರೆ ಎಲ್ಲ ಸೀದೋಗುತ್ತೆ. ಇವಾಗ ಬದನೇಕಾಯಿ ಎಲ್ಲ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೊಬೇಕು ನೋಡಿ. ಇವಾಗ ಮತ್ತೆ ತಿರುಗಿಸ್ಕೊಡೋಣ ನಾವು ಇಲ್ಲಿ ಒಂದು ಸ್ವಲ್ಪ. ಈಗ ಒಂದು ಸ್ವಲ್ಪ ತಿರುಗಿಸ್ಕೊಟ್ರೆ ಬೇಗ ಸಾಫ್ಟಾಗಿ ಹೋಗುತ್ತೆ ನೋಡಿ. ಎಲ್ಲೂ ತಳ ಹಿಡ್ದಿಲ್ಲ, ಅದಕ್ಕೆ ದಪ್ಪ ಇರೋ ಕಡಾಯಿ ಇಕ್ಕೊಬೇಕು. ಯಾವುದೇ ಮಾಡಬೇಕಂದ್ರೆ ಅಡುಗೆ ನಾವು ಇಲ್ಲಿ ದಪ್ಪ ಕಡಾಯಿ ಇಟ್ಟಿದ್ರೆ ಚೆನ್ನಾಗಿ ಬರ್ತದೆ ನೋಡಿ. ಇವಾಗ ಬೇಯ್ತಾ ಇದೆ. ಈ ಬದನೇಕಾಯಿ ಎಲ್ಲ ಸಾಫ್ಟಾಗಿ ಆಗೋಗಿದೆ. 3/4% ಬೆಂದ್ಬಿಟ್ಟಿದೆ. ಈಗ ನಿಮಗೆ ಎಷ್ಟು ಖಾರ ತಿನ್ಬೇಕು ಅನಿಸುತ್ತೋ ಅಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ಳಿ. ನಾನಿಲ್ಲಿ 1/4 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಬಿಟ್ರೆ ಖಾರ ಜಾಸ್ತಿ ಆಗೋಗುತ್ತೆ ನೋಡಿ. ಇವಾಗ ಸ್ವಲ್ಪ ಕೊತ್ತಂಬರಿನೂ ಸಹ ಉದುರಿಸ್ಕೊಳ್ಳೋಣ ಈ ರೀತಿ ನೋಡಿ. ಇವಾಗ ರೆಡಿ ಆಗೋಯ್ತಿದ್ದು, ಆಲ್ಮೋಸ್ಟು ಬೆಂದಾಗೋಗಿದೆ ನೋಡಿ. ಆ ಖಾರದ ಪುಡಿ ಹಾಕಿದ ತಕ್ಷಣವೇ ನೋಡಿ ಎಣ್ಣೆ ಎಲ್ಲ ಹೀರ್ಕೊಂಬಿಡ್ತು ನೋಡಿ. ಅದಕ್ಕೆ ಎಲ್ಲ ಬೆಂದಾದಮೇಲೆ ನಾವು ಇಲ್ಲಿ ಖಾರದ ಪುಡಿ ಹಾಕ್ಕೊಡಿ ಅಂತ ನಾನು ಹೇಳಿದ್ದು ನೋಡಿ. ಇವಾಗ ಬದನೇಕಾಯಿ ಸಹ ಬೆಂದು ರೆಡಿಯಾಗೋಗಿದೆ ಇದು ನೋಡಿ. ನೋಡಿ ಆವಾಗಲೇ ಎಣ್ಣೆ ಇತ್ತು ಅಲ್ವಾ ನೋಡಿ. ಇವಾಗ ಒಂಚೂರು ಎಣ್ಣೆ ಇಲ್ದಿರ ಆಗೋಗಿದೆ. ಸೈಡಲ್ಲಿ ಗೊತ್ತಾಗುತ್ತೆ ಎಣ್ಣೆ ಬಿಡ್ತಾ ಇದೆ ನೋಡಿ ಈ ರೀತಿ. ಈಗ ಇದು ರೆಡಿಯಾಗಿದೆ. ಇವಾಗ ಇದಕ್ಕೆ ರೈಸ್ನ ಸೇರಿಸ್ಕೊಬೇಕು. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಗೊಜ್ಜು ಬೇಕೋ ಅಷ್ಟು ಪ್ರಮಾಣದಲ್ಲಿ ಇಟ್ಕೊಂಡು, ಎಷ್ಟು ಪ್ರಮಾಣದಲ್ಲಿ ರೈಸ್ ಬೇಕೋ ಅಷ್ಟು ಪ್ರಮಾಣದಲ್ಲಿ ರೈಸ್ನ ಸೇರಿಸ್ಕೊಳ್ಳಿ. ಸ್ವಲ್ಪ ಆರಿಸ್ಕೊಳ್ಳಿ. ಅನ್ನ ಉದುರಾಗಿ ಮಾಡ್ಕೊಂಡಿರ್ತೀವಿ, ಸ್ವಲ್ಪ ಮುದ್ದೆ ಆಗೋ ಚಾನ್ಸಸ್ ಇರ್ತದೆ. ಸ್ವಲ್ಪ ಆರಿದ ಮೇಲೆ ಕಲಿಸ್ಕೊಳ್ಳಿ ನೋಡಿ. ಇವಾಗ ನಿಮ್ಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟು ಹಾಕಿ, ರೈಸ್ನು ಅಷ್ಟು ಹಾಕಿ ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ. ಬೇಕಂದರೆ ಇನ್ನೂ ಸ್ವಲ್ಪ ಗೊಜ್ಜು ಸಹ ಹಾಕ್ಕೊಂಡು ಕಲಿಸ್ಕೊಬೋದು ನೋಡಿ. ಇವಾಗ ಇದು ಬಿಸಿ ಬಿಸಿಯಾಗಿದ್ದಾಗ ತಿನ್ನೋದಕ್ಕಂತೂ ಸೂಪರಾಗಿರ್ತದೆ ನೋಡಿ. ಬಿಸಿ ಬಿಸಿಯಾದ ರುಚಿಕರವಾದ ವಾಂಗಿಬಾತ್ ಚಿತ್ರಾನ್ನ ರೆಡಿಯಾಗಿದೆ. ಈ ರೀತಿಯಾಗಿ ರೆಡಿಯಾಗಿದೆ. ಈ ರೀತಿಯಾಗಿ ವಾಂಗಿಬಾತು ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.